ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ ಮಾತಾಡ್ತಾ ಇದ್ದೀನಿ. ಮೊದಲಿಗೆ ಅಕ್ಕಿ ಹಪ್ಪಳ ಮಾಡ್ತಾಯಿದ್ದೀನಿ. ಇವತ್ತು ಅಕ್ಕಿ ಹಪ್ಪಳ ಮಾಡೋದಕ್ಕೆ ಫಸ್ಟು ಅಕ್ಕಿನ ನೀಟಾಗಿ ಜಾಸ್ಕೋಬೇಕು. ನೆಕ್ಸ್ಟ್ ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು. ಒಂದು ದಿವಸ ಪೂರ್ತಿ ಬಿಟ್ಟು ಬಿಸಿಲಲ್ಲಿ ಒಣಗಿಸಿದ್ದೀವಿ ನೀಟಾಗಿ. ಆಮೇಲೆ ರುಬ್ಬೋದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಬೇಕು. ಬೇಕಿದ್ದರೆ ಶುಂಠಿ ಬೇಕಿದ್ದರೂ ಹಾಕ್ಕೊಬೋದು. ಇಲ್ಲಿ ನಾನು ಹಾಕಿಲ್ಲ. ಬೇಕಾದರೆ ನೀವು ಮಸಾಲೆ ಬೇಕು ಅನ್ನೋರಾದರೆ ಶುಂಠಿ ಹಾಕ್ಕೊಬೋದು, ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ. ನಾನು ಬರೀ ಈರುಳ್ಳಿ, ಪುದೀನ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಮಾತ್ರ ಹಾಕಿ ನೀರು ಹಾಕಿ ರುಬ್ತಾಯಿದ್ದೀನಿ. ಸ್ವಲ್ಪ ನುಣ್ಣಗಾಗೋ ಥರನೇ ರುಬ್ಬಬೇಕು. ಅದ್ರ ಜೊತೆ ಒಂದು 5-6 ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ. ಮೆಣಸು ಸೇರಿಸೋದ್ರಿಂದ ಹಪ್ಪಳ ತುಂಬ ರುಚಿಯಾಗಿರುತ್ತೆ, ಅದಕ್ಕೋಸ್ಕರ ನಾನು ಮೆಣಸನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ರುಬ್ಬಿದ್ರೆ ಸಾಕಾಗುತ್ತೆ. ಈ ರುಬ್ಬಿಟ್ಕೊಂಡಿರೋದನ್ನು ಒಂದು ತಪ್ಪಲೆಯಲ್ಲಿ ನೀರಿಟ್ಟಿರಬೇಕು ಕುದಿಯೋಕ್ಕೆ. ಆಮೇಲೆ ರುಬ್ಬಿರೋದನ್ನು ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಬೇಕು. ಅದು ಕುದಿಬೇಕು. ಸ್ವಲ್ಪ ಕುದಿಯೋ ತನಕ ಸ್ವಲ್ಪ ಹಾಗೆ ಬಿಡಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು. ಜಾಸ್ತಿ ಹಾಕಿದ್ರೆ ಉಪ್ಪು ಹಾಕ್ಬಿಟ್ರೆ ಹಪ್ಪಳ ತಿನ್ನೋದಕ್ಕಾಗಲ್ಲ, ಸಪ್ಪೆ ಆದರೂ ಕೂಡ ತಿನ್ನೋದಕ್ಕಾಗೋದಿಲ್ಲ. ನೆಕ್ಸ್ಟು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಆಮೇಲೆ ಮನೇಲೆ ಮೆಣಸಿನ್ಕಾಯಿನ ಒಣಗಿಸಿ ಮೆಣಸಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಸ್ವಲ್ಪನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಜಾಸ್ತಿ ಹಾಕಿದ್ರೂ ಕೂಡ ಚೆನ್ನಾಗೇ ಇರುತ್ತೆ. ನಾವಿಲ್ಲಿ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ ಜೀರಿಗೆನ. ಜೀರಿಗೆ ಆ ಬಾಯಿ ಸಿಕ್ಕೋದ್ರಿಂದ ಅದೇ ತುಂಬ ಹಪ್ಪಳಕ್ಕೆ ಟೇಸ್ಟು. ಜೀರಿಗೆ ಮತ್ತು ಮೆಣಸಿನ ಪೌಡ್ರನ್ನೇ ಟೇಸ್ಟ್ ಕೊಡುತ್ತೆ ಹಪ್ಪಳಕ್ಕೆ. ನೋಡಿ, ಇದೆಲ್ಲ ಆದಮೇಲೆ ಸ್ವಲ್ಪ ಸೋಡನ್ನು ಅದರೊಳಗಡೆ ಹಸಿಟ್ಟೊಳಗಡೆ ಹಾಕಿ ಇಟ್ಕೊಂಡಿದ್ವಿ. ಇನ್ನೊಂದು ಸ್ವಲ್ಪ ಸೋಡನ್ನು ಸ್ವಲ್ಪ ನೀರಿಗೆ ಹಾಕ್ಕೊಂಡಿದ್ವಿ. ಸ್ವಲ್ಪ ನೊರೆ ಬಂದಿದೆಯಲ್ಲ, ಸೋಡಾ ಹಾಕಿರೋದ್ರಿಂದನೇ ಸ್ವಲ್ಪ ನೊರೆ ಬರ್ತಾಯಿದೆ. ಇವಾಗ ಹಸಿಟ್ಟನ್ನು ಸ್ವಲ್ಪನೇ ನಾವು ಹೇಗೆ ಮುದ್ದೆ ಮಾಡ್ತೀವಲ್ಲ ಆ ರೀತಿ ಮುದ್ದೆ ಕಟ್ಟೋ ಥರ ಹಸಿಟ್ಟನ್ನು ಸ್ವಲ್ಪನೇ ಗಂಟಿಲ್ಲದೆ ಇರೋ ಥರ ನಾವು ತಿರುಗ್ಕೋಬೇಕಾಗುತ್ತೆ. ನೋಡಿ, ಈ ಹದದಲ್ಲಿ ಇರಬೇಕು. ತೀರ ತೆಳ್ಳಗೂ ಇರಬಾರ್ದು, ತೀರ ಗಟ್ಟಿಗೂ ಇರಬಾರ್ದು. ಒಂದೇ ಹದದಲ್ಲಿ ಇರೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಕ್ಕಿ ಹಸಿಟ್ಟನ್ನು. ನಾವು ಇದಕ್ಕೆ ಸಬ್ಬಕ್ಕಿ ಹಾಕಿ ರುಬ್ಬಿಸಿದ್ವಿ. ಸಬ್ಬಕ್ಕಿ ಹಾಕಿ ರುಬ್ಬಿಸೋದ್ರಿಂದ ಅಕ್ಕಿ ಹಪ್ಪಳ ಚೆನ್ನಾಗಿ ಬರುತ್ತೆ ಸ್ಮೂತಿಗೆ, ಸ್ವಲ್ಪನೂ ಕೂಡ ಹೊಡೆಯೋದಿಲ್ಲ. ನಾವು ಇಲ್ಲಿ ನುಚ್ಚಕ್ಕಿ ಕೂಡ ಯೂಸ್ ಮಾಡಿದ್ದೀವಿ. ನೀವು ಬೇಕಿದ್ದರೆ ಗಟ್ಟಿ ಅಕ್ಕಿನೂ ಯೂಸ್ ಮಾಡ್ಬೋದು, ನುಚ್ಚಕ್ಕಿ ಇದ್ದರೆ ನುಚ್ಚಕ್ಕಿ ಕೂಡ ಯೂಸ್ ಮಾಡ್ಬೋದು. ನೋಡಿ, ಈ ಥರ ತಿರುವಾದ್ಮೇಲೆ ಒಂಚೂರು ಗಂಟಿಲ್ದಂಗೆ ತಿರುವಾದ್ಮೇಲೆ ತಿರ್ಗಾ 10 ನಿಮಿಷ ಒಲೆ ಮೇಲೆ ಇಡಬೇಕು. ಆಮೇಲೆ ಹಪ್ಪಳದ ಒತ್ತೋದ್ರಿಂದ ಉಂಡುಂಡೆ ಹಾಕ್ಕೊಂಡು ಸಣ್ಣ ಉಂಡುಂಡೆ ಹಾಕ್ಕೊಂಡು ನೀಟಾಗಿ ಒತ್ತಬೇಕು. ನೋಡಿ, ಈ ಥರ ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ. ಆ ಥರ ಒತ್ತಿ ಬಿಸಿಲಲ್ಲಿ ಒಣಗಾಕಬೇಕು. ಬೇಕಿದ್ರೆ ನೆರಳಲ್ಲಿ ಒಣಗಿಸ್ಬೋದು. ನೆರಳಲ್ಲಿ ಒಣಗಿಸೋದ್ರಿಂದ 2 ದಿನ 3 ದಿನ ಬೇಕಾಗುತ್ತೆ. ನೋಡಿ, ನಾವು ಬಿಸಿಲಿಗೆ ಹಾಕಿದ್ವಿ ಡೈರೆಕ್ಟಾಗಿ, ನಾವು ಒಂದೇ ದಿವಸಕ್ಕೆ ಒಣಗುತ್ತೆ ಹಪ್ಪಳ. ಅದಕ್ಕೋಸ್ಕರ ಒಂದೇ ದಿವಸ ಒಣಗಲಿ ಅಂತಲೇ ಪೂರ್ತಿ ಹಪ್ಪಳನೂ ಬಿಸಿಲಿಗೆ ಹಾಕಿದ್ದೀವಿ. ನೋಡಿ, ಇದೆಲ್ಲ ಫಸ್ಟ್ ಒತ್ತಿರೋದ್ರಿಂದ ಒಣಗಿದೆ.